ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾದ ನಿತ್ಯ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತ್ತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದಾ ಉಪಾಸ್ಮಹೇ. ಅದು ಮುಗಿತು. ಪಶುಗಳಲ್ಲಿ ಸಾಮೋಪಾಸನೆ ಅಂತ ಅದನ್ನು ತಿಳಿಸಿದರು. ಪಶು ಶಬ್ದಕ್ಕೆ ಅರ್ಥ ಹೇಳಿದರು. ಪರಸ್ಮಾದುತ್ತಮಂ ಪ್ರೋಕ್ತಂ ಪರೋ ಇತಿ ತತಃ ಪರಂ. ಆಮೇಲೆ ಪ್ರಾಣದಲ್ಲಿ ಪಂಚವಿಧ ಉಪಾಸನೆ ಮಾಡಬೇಕು. ಪರಸ್ಮಾದುತ್ತಮಂ ಪ್ರೋಕ್ತಂ ಪರೋ ಇತಿ ಅತಃ ತತಃ ಪರಂ ಪರೋವರಂ ಪರಂ ತಸ್ಮಾತ್ ಪ್ರೋಕ್ತಂ ಪಾರೋವರೀಯತಂ. ಪರಮಾತ್ಮನ ಪರರಿಂದ ಮೇಲಿನವನಾದ್ರಿಂದ ಪರಾವರ ಅಂತ ದೇವರ ಹೆಸರು. ಅವನಿಗೆ ಸಂಬಂಧಪಟ್ಟ ಜ್ಞಾನವನ್ನು ಪರೋವರ ಅಂತ ಕರೀತಾರೆ. ಪರೋವರಿಯಾಂಶೇತಾನಿ ವಿಷ್ಣೋ ರೂಪಾಣಿ ಸರ್ವಶಃ. ಪರಮಾತ್ಮ ಎಲ್ಲ ರೂಪಗಳು ಪರವರ ರೂಪಗಳೇ. ರಾಮರೂಪ ಉತ್ತಮ, ಮತ್ಸ್ಯ ರೂಪ ಅಷ್ಟಲ್ಲ, ವರಾಹ ರೂಪ ಇನ್ನೂ ಸ್ವಲ್ಪ ಕಡಿಮೆ, ಹಾಗೆಲ್ಲ ಇಲ್ಲ. ಎಲ್ಲ ರೂಪಗಳು ಈಕ್ವಲಿ ಏನವೋ ಪರೋವರಿಯ ರೂಪಗಳು. ಇಲ್ಲಿ ಹಾಗಲ್ಲ. ಇಂದ್ರ ರೂಪ ಶ್ರೇಷ್ಠ, ಅರ್ಜುನ ರೂಪ ಕೆಲವು ದೃಷ್ಟಿಯಿಂದ ಶ್ರೇಷ್ಠ, ಕೃಷ್ಣ ಜತಿಸಿದ್ದಾಗ. ಇಲ್ಲ ಹೋದರೆ ಶ್ರೇಷ್ಠ ಅಲ್ಲ. ವಾಲಿ ರೂಪ ಅಂತ ಇನ್ನೂ ಮೈನಸ್ ಪಾಯಿಂಟ್. ಅರ್ಥ ಆಯ್ತಾ? ದೇವರೆಲ್ಲ ರೂಪಗಳು ಗುಡಿದವ್ರು ಎಲ್ಲ ರೂಪ ಹಾಗಿಲ್ಲ. ದೇವರದು ಲಕ್ಷ್ಮೀ ದೇವರದು ನೋ ಚೇಂಜ್, 100%. ವಾಯುದೇವರದು ಯಾಜಿಫ್ 100%. ಇದಿದೆ, ಏನಿದೆ, ಲಿಂಗದೇಹ ದಗ್ಧಪಟಾಯಮಾನ ಇದೆ. ಆದ್ದರಿಂದಾಗಿಯೇ ಅಲ್ಲಿ ವ್ಯತ್ಯಾಸ ಬಂತು. ಮೂಲ ರೂಪಕ್ಕೆ ಎಷ್ಟಿರಬೇಕೋ ಮೂಲ ರೂಪದಲ್ಲೇ ಇದಿದೆ ಲಿಂಗದೇಹ. ಅದು ಪರಮೋತ್ಸಾಹ ವರ್ಜನ. ಬರ್ತಾ 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 ಉತ್ಸಾಹ ಜಾಸ್ತಿ ಆಗೋದು ಯಾವಾಗ? ಹೋಗೋದು ಫುಲ್ ಹೋಗ್ಬಿಡೋದು. ಆ ಥರ ವ್ಯತ್ಯಾಸ ಅವರಿಗಿದೆ. ಆದರೆ ಜೀವಕೋಟಿಲ್ಲ ಅದಕ್ಕಿಂತ ಬೆಸ್ಟ್ ಇಲ್ಲ. ಅಲ್ಟಿಮೇಟ್ ಅದೇ. ಇಚ್ಛೆ ಬಂದರೂ ಅಷ್ಟೇ. ಅವತಾರದಲ್ಲಿ ಇಚ್ಛೆ ಬಂದರೆ, ಮೂಲದಲ್ಲಿ ಇಚ್ಛೆ ಪ್ರಶ್ನೆನೇ ಇಲ್ಲ. ಪರಮೋತ್ಸಾಹ ಇಲ್ಲದಿರಬೇಕು ಎಂಬುದು ನಿದ್ದೆ ಇರುತ್ತೆ ಕಾಮನ್ ಆಗಿ. ಪ್ರತಿ ಸರ್ತಿನೂ ಸ್ವಲ್ಪ ಹೋಗ್ತಾ ಇನ್ನೂ ಹಾಕಿ ಅಂತಾರಲ್ಲ, ಹಾಗೆ ವ್ಯವಸ್ಥೆ ಇದೆ. ಇಂದು ಸಾಕು ಅನ್ನೋದು ಮುಕ್ತಿ. ಇನ್ನೂ ಸಾಕು ಅನ್ನಬೇಕು, ಅದು ಮುಕ್ತಿಯಲ್ಲಿ ಮಾತ್ರ. ಹೌದು, ಬರುತ್ತೆ. ಶಕ್ತಿ ಅವತಾರ ಮಾಡಿದಾಗ 3 ರೂಪ ಶಕ್ತಿ ಬೇಕಂದ್ರೆ ತಗೋತಾರೆ. ಇವತ್ತು ಮನೆಗೆ 10 ಮನೆ ಇದೆ, ಎಲ್ಲ ಇದೆ, ತರಕಾರಿ ಮಾಡ್ಬೇಕು, ಎಲ್ಲ ಮಾರಿ ಹೋಗ್ಬಿಡ್ತೀರ ತಗೊಂಡು. ಇಲ್ಲ, ನೆಕ್ಸ್ಟ್ ಯಾವುದೋ ತೊಗೊಳ್ಬೇಕಾದ್ರೆ ಒಂದು ಮಾರ್ಬೋದು ಬೇಕಾದ್ರೆ. ಇದಕ್ಕೆ ಅದೆಲ್ಲ ಬೇಕಿಲ್ಲ. ವಾಯುದೇವರ ಶಕ್ತಿ ಇಚ್ಛೆ ಪಟ್ಟರೆ ಅಂತ ಇಚ್ಛೆ ಪಡಲೇ ಇಲ್ಲ ಅವ್ರ ಕಡೆ. ಪ್ರಸಂಗನೇ ಯಾವ ಕಾಲಕ್ಕೂ ಬರಲಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಉಳಿದವ್ರು ಇಚ್ಛೆ ಪಟ್ಟರು ತೊಗೋಬಹುದು, ಬಟ್ ತೊಗೊಳ್ಳೋದು ಒಳ್ಳೇದಲ್ಲ, ಮೈನಸ್ ಪಾಯಿಂಟ್. ಅದು FD ನೀವು ಇದು ಮಾಡಿಬಿಟ್ರೆ, ಲೋನ್ ತೊಗೊಂಡ್ರೆ ಏನು ಮಾಡ್ತಾರೆ? ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ. ನ್ಯಾಚುರಲಿ ಒಂದು ಕಳ್ಕೊಂಡ್ಬಿಡ್ತೀರ. ಫ್ರಾಡ್. ತೊಗೊಂಡ್ರಲ್ಲ, ತೊಗೊಂಡ್ರು. ಬಲರಾಮನಾಗಿದ್ದ ತೊಗೊಂಡ್ರು, ಆಮೇಲೆ ಲಕ್ಷ್ಮಣ ಇದ್ದ ತೊಗೊಂಡ್ರು. ವಾಯುದೇವರೆಂದು ತೊಗೊಳಕ್ಕೆ ಹೋಗಲಿ. ಪ್ರಾಣೋ ನೇತೃತ್ವತೋ ವಿಷ್ಣುರ್ವಾಕ್ ಸರ್ವವಚನಾತ್ತದ ತೇಷಾಂ ವಿಶೇಷೋ ನೈವಾಸ್ತಿ ಸದಾ ತಾನಿ ಸಮಾನಿ ಅತ್ಯುತ್ತಮೋತ್ತಮಾನ್ಯೇತಾನಿ ಅನ್ಯಸ್ಮಾತ್ ಸರ್ವತೋಪಿತು. ಎಷ್ಟು ಕ್ಲಾರಿಟಿ ಇದೆ ನೋಡಿ. ಇವಕ್ಕೆ ಯಾವ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಏನಿಲ್ಲ, ವ್ಯತ್ಯಾಸ ಎಷ್ಟೂ ಇಲ್ಲ. ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ ಅತ್ಯುತ್ತಮೋತ್ತಮಾನ್ಯೇತಾನಿ ಅನ್ಯಸ್ಮಾತ್ ಸರ್ವತೋಪಿತು. ಯಾವೆಲ್ಲರಿಗಿಂತ ಉತ್ತಮ, ಯಾವುದೇ ಕಾಲಕ್ಕೂ ಹಾಗೇ ಇದ್ದಾರೆ. ಪ್ರಾಣೋ ನೇತೃತ್ವತೋ ವಿಷ್ಣು ವಾಕ್ ಸರ್ವವಚನಾತ್ ಸದಾ ಚಕ್ಷುಶ್ಚ ದರ್ಶನಾನ್ ನಿತ್ಯಂ ಶ್ರೋತ್ರಂ ಶ್ರವಣಹೇತುತಃ. ದೇವರಿಗೀಗ ಘ್ರಾಣ ಅಂತ ಹೆಸರಿದೆ, ಆಮೇಲೆ ಚಕ್ಷುಸ್ಸು ಅಂತ ಹೆಸರಿದೆ. ದೇವರ ಹೆಸರುಗಳವೆಲ್ಲ. ಮನಸ್ಸು ಅಂತ ಹೆಸರಿದೆ. ಎಲ್ಲ ಸಮನ್ವಯ ಅಧ್ಯಾಯ ಮತ್ತೆ ಶುರುವಾಯಿತು. ಆ ಪದಗಳೆಲ್ಲ ಕೂಡಿಸ್ತಾರೆ. ಮನೋ ಮಂತೃತ್ವತಶ್ಚ ಏಕ ಏವತು ಪಂಚಧ. ಪ್ರಾಣ ನೇತೃತ್ವತಃ. ಪ್ರಾಣ ಅಂತ ಯಾತಕ್ಕೆ ಹೆಸರು ಅಂದರೆ ನೇತೃ, ಎಲ್ಲದಕ್ಕೂ ನೇತೃವಾಗಿದ್ದಾನಾದ್ದರಿಂದ ಪ್ರಾಣ ಅಂತ ಕರೀತಾರೆ. ಆಮೇಲೆ ವಿಷ್ಣು ವಾಕ್ ಸರ್ವವಚನ ಸದಾ. ವಾಕ್ ಅಂತ ಕರೀತಾರೆ. ಎಲ್ಲವನ್ನೂ ಹೇಳಿದಾನೆ, ಎಲ್ಲವನ್ನೂ ತಿಳಿದಿದ್ದಾನಾದ್ದರಿಂದ ವಿಷ್ಣುವಿಗೆ ಏನಂತ ಹೆಸರು? ವಾಕ್ ಅಂತ ಕರೀತಾರೆ. ಆಮೇಲೆ ಚಕ್ಷುಶ್ಚ ದರ್ಶನಾನ್ನಿತ್ಯಂ. ಚಷ್ಟೇ ಇತಿ ಚಕ್ಷು. ಎಲ್ಲವನ್ನು ನೋಡ್ತಾನೆ ಪರಮಾತ್ಮ. ಅದಕ್ಕೇನಂತಾರೆ? ಅದಕ್ಕೆ ದೇವರಿಗೆ ಚಕ್ಷು ಅಂತ ಕರೀತಾರೆ. ಶ್ರೋತ್ರಂ ಶ್ರವಣ ಹೇತುತಃ. ಎಲ್ಲರಿಗೂ ಕೇಳಿಸ್ತಾನೆ. ಅದಕ್ಕೋಸ್ಕರ ದೇವರಿಗೆ ಶ್ರೋತೃ ಅಂತ ಕರೀತಾರೆ, ಶ್ರೋತ್ರ ಅಂತ ಕರೀತಾರೆ. ಮನೋ ಮಂತ್ರತ್ವತಶ್ಚಾಶ್ಚ. ನಮಗೆಲ್ಲ ತಿಳಿಸ್ಕೊಡ್ತಾನೆ, ಎಲ್ಲ ತಿಳಿದಿದ್ದಾನೆ, ತಿಳಿಸ್ಕೊಡ್ತಾನೆ, ಒಳಗೆ ತಿಳಿಸ್ತಾನೆ. ಅದು ದೇವರಿಗೆ ಮನಸ್ಸು ಅಂತ ಹೆಸರಿದೆ, ಮನಃ. ಏಕಏವತು ಪಂಚದ. ಹೀಗೆ ಪ್ರಾಣ, ವಾಕ್, ಚಕ್ಷು, ಶ್ರೋತ್ರಂ, ಮನಃ ಅಂಥೇಳಿ 5 ರೂಪದಲ್ಲಿದ್ದಾರೆ. 5 ರೂಪದಲ್ಲಿ ವಾಸ್ತವ, ಸಂಕರ್ಷಣ, ಪ್ರತಿಯೊಂದು ಅದರಿಂದ ಇರಲೇಬೇಕು.
ಪರೋವರಿಯೋ ಬ್ರಹ್ಮಾಸ್ಯ ಭವತಿ ಸರ್ವಾಪೇಕ್ಷಿತ ದಾತೃತ್ವ. ಬ್ರಹ್ಮದೇವರು ಕೂಡ ಪರೋವರಿಯ ಅನ್ನಿಸ್ತಾರೆ. ಈ ರೀತಿ ಅಲ್ಲ, ಅವ್ರ ಕ್ವಾಲಿಟಿ ಬೇರೆ. ಯಾರು ಆ ರೀತಿ ತಿಳ್ಕೊತಾರಲ್ಲ ಅವರಿಗೆ ಕೇಳಿದ್ದ ಯಾರು ಕೇಳಿದ್ರು ಕೊಡೋ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಕೇಳಿ ಸ್ವಾಮಿನ ಸರ್ವಾಂತರಾತ್ಮ ಅಂತ ಕೇಳ್ತಾ ಗೋವಿಂದೇ ದೇಹಿ ಭಕ್ತಿ ಅಂತ ಯಾಕೆ ಕೇಳ್ತೀವಿ ಅಂದರೆ, ಭಕ್ತಿ ಭಾರಿ ದೊಡ್ಡ ಗುಣ. ಅದನ್ನು ಜೀವೋತ್ತಮರೇ ಕೊಡಬೇಕಾಗ್ತದೆ. ಭಕ್ತಿ ಅಭಿಮಾನಿ ದೇವತೆಗಳು ಅವರಾದ್ರಿಂದ ಕೊಡ್ತಾರೆ. ಅದಕ್ಕೆ ಪರೋವರಿಯೋ ಬ್ರಹ್ಮಾಸ್ಯ ಭವತಿ. ಆದ್ದರಿಂದ ಬ್ರಹ್ಮದೇವರಿಗೆ ಏನು ಕೇಳಿದ್ರು ಕೊಡೋ ಶಕ್ತಿ ಇದೆ ಅವರಿಗೆ. ಯಾಕೆ ಈ ರೀತಿ ತಿಳ್ಕೊಂಡಿರೋ ದೇವರನ್ನು. ಅರ್ಥ ಏನಂದರೆ ದೇವರ ರೂಪಗಳಿಗೆ ಭೇದ ಇಲ್ಲ, ಸರ್ವಶಬ್ದ ವಾಚ್ಯತ್ವ ಇದೆ ಅಂತ ತಿಳ್ಕೊಳ್ತಾ ಹೋದಂತೆ ತಿಳ್ಕೊಂಡವ್ರ ಜ್ಞಾನ ಏನಾಗ್ತಾ ಹೋಗುತ್ತಾಗ ವೃದ್ಧಿ ಆಗೋದ್ರಿಂದ, ಒಳ್ಳೊಳ್ಳೆ ಕೆಲಸ ಸಿಗೋದ್ರಿಂದ, ಒಳ್ಳೊಳ್ಳೆ ದುಡ್ಡು ಬರೋದ್ರಿಂದ ಹೆಚ್ಚೆಚ್ಚು ಕೊಡೋಕ್ಕೆ ಬರುತ್ತೆ ಅಂತ ಅರ್ಥ. ದೇವ್ರನ್ನ ಹೀಗೆ ತಿಳ್ಕೊಬೇಕು. ರೈಟ್ ಆನ್ಸರ್. ದೇವರು ನಮ್ಮ ಭಕ್ತಿ ಕೊಡೋದು ದೇವರು ಎಲ್ಲಾದ್ರೂ ಫಸ್ಟ್ ದೇವರು ಕೂಡ, ಆಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ವಾಯಿದೆ ಅಷ್ಟೇ. ಅವರು ಬುಡದಲ್ಲಿ ಎಲ್ಲರೂ ಬೈಪಾಸ್ ಮಾಡಿಕೊಡ್ತಾರೆ. ಬೇಕಾದ್ರೆ ನಾರಾಯಣ ಬೈಪಾಸ್ ಮಾಡೋದಿಲ್ಲ, ಕೆಳಗಿನವರೆಲ್ಲ ಬೈಪಾಸ್ ಮಾಡಿಕೊಡ್ತಾರೆ. ಚೀಫ್ ಮಿನಿಸ್ಟರ್ಸ್ ಹೋದ್ರೆ ಕೆಲಸ ಮಾಡ್ತಾರೆ, ಅಲ್ಲಿಂದ ಬನ್ನಿ ಅಂತ ಕರೆಯೋದಿಲ್ಲ, ಅಲ್ಲೇ ಮಾಡಿ ಕಳಿಸ್ಬಿಡ್ತಾರೆ. ಇವರು ಏನು ಮಾಡಿದ್ರು ಅಲ್ಲಿ ಹೋಗೇ ಬರಬೇಕು, ಬೇರೆ ದಾರಿ ಇಲ್ಲ. ಏನಾಗಿದೆ? ನ ಸ್ಥಾನತೋಪಿ ಪರಸ್ಯ ಉಭಯ ಲಿಂಗಂ ಬಂದಿದೆ. ವಿಶ್ವ ತೇಜಸ ಪ್ರಾಜ್ಞಾ ಅಂತಿದ್ದಾಗ ಸ್ಥಾನ ವ್ಯತ್ಯಾಸ ನಮಗೆ ವ್ಯತ್ಯಾಸ ಆಗುತ್ತೆ, ದೇವರಿಗೇನೇ ವ್ಯತ್ಯಾಸ ಆಗೋದಿಲ್ಲ. ನಮಗೆ ವ್ಯತ್ಯಾಸ ಆಯಿತು, ದೇವ್ರಿಗೂ ಆಯ್ತು ಅಂತ ಕೇಳಿದರೆ ಇಲ್ಲ. ಅದಕ್ಕೆ ಸ್ಥಾನ ನಿಮಿತ್ತವಾದ ಸ್ಥಾನತಃ ಅಂದ್ರೇನು? ಸ್ಥಾನ ನಿಮಿತ್ತತಃ ದೇವರಿಗೆ ಭೇದ ಬರುತ್ತೆ. ನಮಗೆ ಬಂದ ಹಾಗೆ ಪ್ರಶ್ನೆ ಇದೆ, ನಮಗೆ ಬಂದ ಹಾಗೆ ಅಂತ ಕೇಳಿದರೆ ಇಲ್ಲ. ಅರ್ಥ ಆಯ್ತಾ? ಅದು ಮುಖ್ಯ ಉತ್ತರ. ಕೆಲವು ಅವ್ರಿಗೆ ಬ್ರಹ್ಮಚಾರಿ ಅದೆಲ್ಲ ಗೊತ್ತು, ಕೇಳೋರು ಮಾಡ್ತಾರೆ ಅಂತ ಗೊತ್ತು. ನಾವು ಕೆಲವರು ದುಡ್ಡು ಕೊಟ್ಟರೆ ಹೋಟ್ಲಿಗೆ ಹೋಗ್ತಾರೆ ಗ್ಯಾರಂಟಿ ಗೊತ್ತು ನಮಗೆ. ನಿರ್ವಾಹ ಎಲ್ಲ ಕಾಡಿಸ್ತಾರೆ, ಕೊಟ್ಬಿಡ್ತಾರೆ ನಿರ್ವಾಹ. ಅವ್ರಿಗೆ ಅದು ದೇವರ ಆಜ್ಞೆ, ಅವರಲ್ಲಿ ಕೊಡೋದು. ಉದಾಹರಣೆಗೆ ನೀವು ಒಂದು ಹೋಗ್ತೀರಪ್ಪ, ಟಿಕೆಟ್ ತೊಗೊಂಡ್ರೆ ನೀವು ದುಡ್ಡು ಕೊಟ್ಟರೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಕೇಳಬೇಕಾಗಿಲ್ಲ, ದುಡ್ಡು ಕೊಡಲೇಬೇಕು. ಅವರು ಏನೋ 3 ಕೇಳ್ತಾನೆ ನೋಡಿ, ಕೇಳಿರೋದಿಷ್ಟೇ, ಅಷ್ಟೇ ಕೇಳಿರೋದು, ಬೇರೆ ಹೇಳಕ್ಕೆ ಬರೋದಿಲ್ಲ, ಉತ್ತರ ಕೊಡೋದಿಲ್ಲ. ನೀವು ಹೆಸರು ಕೂಡ ಹೇಳಬೇಕಲ್ಲ, ದುಡ್ಡು ಕೊಟ್ಟರೆ ಸಾಕೋದಕ್ಕೆ ಹೆಸರು ಕೂಡ ಬೇಕಿಲ್ಲ. ರಿಸರ್ವೇಷನ್ ಹೆಸರು ಕೇಳ್ತಾರೆ, ಬರೀ ಟಿಕೆಟ್ ತೊಗೋಬೇಕಾದ್ರೆ ನಿಮ್ಮ ಹೆಸರು ಕೇಳೋದೇ ಇಲ್ಲ, ಹೌದಲ್ಲ? ಆ ಥರ ಅದು ರೂಲ್. ಅದು ಬ್ರಹ್ಮದೇವರಿಗೆ ಗೊತ್ತು ಇವ್ರು ಮಾಡ್ತಾರೆ ಅಂತೇಳಿ, ಕ್ಲಬ್ ಅಂತ ಹಿಡಿತಾರೆ ಅಂತ ಗೊತ್ತು ಅವರಿಗೆ. ಇವರು ಉದ್ದೇಶ ಮಾಡ್ತಾ ಕೊಡೋದಿಲ್ಲ ಅವರಿಗೆ. ಅಲ್ಲಿ ಹಿಡಿದು ಯಾಕೆ ಹಿಡಿತೆ, ಕ್ಲಬ್ಗೆ ಹೋಗೋಣ ಒಳ್ಳೇದು ಅಲ್ಲ. ಇಲ್ಲ, ನಿನ್ನ ಕೆಲಸ ಎಷ್ಟೇ ಕೊಡೋದು. ಬ್ರಹ್ಮದೇವರು ಹಾಗೆ ಮಾಡ್ತಾರೆ. ವಾಯು ರೂಪದಲ್ಲಿ ಹಾಗಲ್ಲ, ಜ್ಞಾನ ಮಾತ್ರ ಕೊಡ್ತಾರೆ. ಜ್ಞಾನ ಕಂಡದ್ದೆಲ್ಲ ಕೊಡೋದಿಲ್ಲ ವಾಯು ರೂಪದಲ್ಲಿ, ಯಾಕೆಂದರೆ ಅನುಗ್ರಹ ಮಾಡೋ ರೂಪ ಅದು. ಇದು ಎಕ್ಸಿಕ್ಯೂಟಿವ್ ಜಾಬ್ ಅಷ್ಟೇ. ಆದ್ದರಿಂದ ಅವ್ರ ರೀತಿಯೇ ಬೇಕು. ಸೊ ಎಲ್ಲೂ ಅವ್ರಿಗೆ ಏನೋ ಕೊಟ್ಟು ಏನೋ ಆಗಿದ್ದಲ್ಲ, ಏನಾಗುತ್ತೆ ಅಂತ ಗೊತ್ತಿದ್ದೇ ಕೊಟ್ಟಿರುತ್ತೆ. ಹಿರಣ್ಯಕಶಿಪು ಅಷ್ಟೆಲ್ಲ ಕೇಳಿದ ಮೇಲೆ ಹೇಳ್ತಾರೆ, ಕೇಳಿದ್ದಿ ಯಾವ ಸಿಗಲ್ದಿರಿಗೆ ಅಂತ ಹೇಳ್ಬಿಡ್ತಾರೆ. ದುರ್ಲಭ ಸತ್ಯ.